ಮುಂದಿನ ಚುನಾವಣೆಯನ್ನ ಇಟ್ಕೊಂಡು ಜೆನ್ನಿಯವರು ಮಾತನಾಡಿದರು. ಇಂದು ಬಹಳ ಪ್ರಮುಖವಾಗಿ ಕುವೆಂಪುರವರ ತರುಣರಿರ ಅನ್ನುವಂಥ ಹಾಡನ್ನು ಜ್ಞಾಪಕ ಮಾಡೋದ್ರ ಮೂಲಕ ಹಳೆ ಮತದ ಎಡೆಗೆ ಈ ಜನ ವಿಭಾಗವನ್ನು ಎಳ್ಕೊಂಡು ಹೋಗ್ತಾ ಇದ್ದಾರೆ. ಈ ಹೊಸ ಮತವನ್ನ ತರಬೇಕು, ಹೊಸ ಮತದೆಡೆಗೆ ಬರಬೇಕು ಅನ್ನುವಂಥ ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್ ಏನಿದೆ, ಸಂವಿಧಾನ ಏನಿದೆ, ಆ ಬರೆದದ್ದನ್ನ ಆ ಕಾನ್ಸ್ಟಿಟ್ಯೂಷನ್ ಅನ್ನೇ ಹಳೆ ಮತವನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ಅವರು ಹೊರಟಿದ್ದಾರೆ. ಆ ಅರ್ಥದಲ್ಲಿ ಜೆನ್ನಿಯವರು ಮಾತಾಡಿದ್ದಾರೆ. ಈಗಾಗಲೇ ಹಲವು ತರದ ಸಮಸ್ಯೆಗಳನ್ನ ಎದುರಿಸಿ ನಾವೀಗ 10 ವರ್ಷ, 5 ವರ್ಷ, 3 ವರ್ಷ, 2 ವರ್ಷ, 1 ವರ್ಷದಿಂದ ಇದರದೇ ತಯಾರಿ, 5 ವರ್ಷದಲ್ಲಿ ಸೋಲ್ಸಕ್ ಆಗಿಲ್ಲ ಅಂತ ಹೇಳಿ ಈ 5 ವರ್ಷಗಳಿಂದ ಏನಾದರೂ ಮಾಡಿ ಮೋದಿ ಸರ್ಕಾರವನ್ನ ತೊಲಗಿಸಬೇಕು ಅನ್ನುವಂಥದ್ದಕ್ಕಾಗಿ ಹಲವು ತರದ ಹಲವು ಸಂದರ್ಭಗಳಲ್ಲಿ ನಿರಂತರವಾಗಿ ನಮ್ಮ ಹೋರಾಟಗಳನ್ನ ಎಲ್ಲರೂ ಮಾಡಿಕೊಂಡು ಬಂದಿದ್ದೇವೆ. ಒಂದು ಐಕ್ಯ ಹೋರಾಟ ಮಾಡಿಕೊಂಡು ಬಂದಿದ್ದೇವೆ, ಒಂದು ಅದಲ್ಲದೆ ನಮ್ಮದೇ ಬ್ಯಾನರ್ ಅಡಿನಲ್ಲಿ ನಾವು ಹೋರಾಟಗಳನ್ನ ಮಾಡಿಕೊಂಡು ಬಂದಿದ್ದೇವೆ. ಗುರಿ ಒಂದೇ ಗುರಿ, ನಾವು ಈ ರಾಷ್ಟ್ರದ ಒಳಗಡೆ ಇರುವಂತ ಈ ಮನುಧರ್ಮವನ್ನ ಜಾರಿ ಮಾಡ್ತೀನಿ, ಸಂವಿಧಾನವನ್ನ ನಾಶ ಮಾಡ್ತೀನಿ ಅನ್ನುವಂತ ಅಧರ್ಮದ ಈ ಸರ್ಕಾರವನ್ನ ತೊಲಗಿಸುವಂತ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು. ಅದೇ ರೀತಿ ಮಾನವ ಧರ್ಮವನ್ನ ಸಾರುವಂತ, ನಮ್ಮ ಸಂವಿಧಾನವನ್ನ ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವಿವತ್ತು ಇಂಥ ಒಂದು ಸಂದರ್ಭದಲ್ಲಿ ದೌರ್ಜನ್ಯಗಳು ಇವೆಲ್ಲವೂ ನಡೆದಿದ್ದಾವೆ. ಈಗಾಗಲೇ ಯುದ್ಧಕ್ಕೆ ನಾವು ತಯಾರಾಗಿದ್ದೀವಿ ಅಂತ ನಾನು ಯುದ್ಧ 5 ವರ್ಷದಿಂದ ನಾವು ತಯಾರಾಗಿದ್ದೀವಿ. ನಮಗೆ ಬೇಕಾದಂತ ಯಾವ್ಯಾವ ನಮ್ಮ ಶಕ್ತಿಗೆ ಅನುಸಾರವಾಗಿ ನಾವು ಎದುರಿಸಲಿಕ್ಕೆ ಆ ಯುದ್ಧ, ಈ ಅಧರ್ಮ ಯುದ್ಧದಲ್ಲಿ ಧರ್ಮ ಯುದ್ಧವನ್ನ ನಾವು ಗೆಲ್ಲಬೇಕು. ಅದೇ ಮಾನವ ಧರ್ಮ. ಆ ಮಾನವ ಧರ್ಮವನ್ನ ಎತ್ತಿಡಿಲಿಕ್ಕಿರುವಂತ ಈ ಧರ್ಮ ಯುದ್ಧದಲ್ಲಿ ಜಯಶೀಲರಾಗಲಿಕ್ಕಿರುವಂತ ಕೆಲಸವನ್ನ ಇವತ್ತು ಈ 1 ತಿಂಗಳ ಅವಧಿನಲ್ಲಿ ನಾವು ಮಾಡಬೇಕಾದಂತ ನಮ್ಮೆಲ್ಲರಿಗೂ ಕರ್ತವ್ಯಗಳಿವೆ ಮತ್ತೆ ಜವಾಬ್ದಾರಿಗಳಿವೆ. ಜವಾಬ್ದಾರಿ ಹೊತ್ತಂತ ಮುಖಂಡತ್ವ ಇಲ್ಲಿ ಸಿದೆ. ಈ ರಾಷ್ಟ್ರದ ಈ ಮನುಧರ್ಮದ ಈ ಸರ್ಕಾರವನ್ನ ತೊಲಗಿಸಬೇಕು ಅನ್ನುವಂತ ಜವಾಬ್ದಾರಿ ಹೊತ್ತಿರುವಂತ ನಮ್ಮ ಹಲವಾರು ಸಂಘಟನೆಗಳ ನಮ್ಮ ಮುಖಂಡತ್ವ ಏನ್ ಸೇರಿದೆಯೋ, ಈ ಸೇರಿರುವಂತ ಸಂದರ್ಭದಲ್ಲಿ ನಾವಿವತ್ತು ಒಂದೊಂದಾಗಿ ನಮ್ಮ ನಿರ್ಣಯಗಳನ್ನ ಏನು ನಮ್ಮ ಗೋಪಾಲ್ ಕೃಷ್ಣ ಅವರು ಸೂಚನೆಯನ್ನ ಇಡ್ಲಿಕ್ಕೆ ಅವರು ಇದನ್ನು ಸಿದ್ಧಪಡಿಸಿದಾರೋ ಅದನ್ನ ಒಂದೊಂದಾಗಿ ತಮ್ಮ ಮುಂದೆ ನಾನು ಮಂಡಿಸ್ತೇನೆ. ಒಂದು, ದಲಿತರ ಮತ ಬಿಜೆಪಿಗೆ ಇಲ್ಲ ಎಂದು ನಾವೆಲ್ಲರೂ ಘೋಷಣೆ ಮಾಡಿ, ಯಾವುದೇ ಕಾರಣಕ್ಕೂ ದಲಿತ ವಿಭಾಗದ ಮತಗಳು ಬಿಜೆಪಿಗಲ್ಲ, ಜೆಡಿಎಸ್ಗಲ್ಲ ಅನ್ನುವಂತ ಆ ಘೋಷಣೆಯನ್ನು. ಎರಡನೇದು, ಸಂವಿಧಾನದ ಮೇಲೆ ದಾಳಿ ಮಾಡುತ್ತಿರುವ, ಮನುವಾದವನ್ನು ಜಾರಿಗೆ ತರುತ್ತಿರುವ ಕೋಮುವಾದಿಗಳನ್ನು ಹಾಗೂ ದೇಶವನ್ನು ಲೂಟಿ ಮಾಡುತ್ತಿರುವ ಕಾರ್ಪೊರೇಟ್ ಶಕ್ತಿಗಳನ್ನು ಹಿಮ್ಮೆಟ್ಟಿಸಲು ಬಿಜೆಪಿ ಜೆಡಿಎಸ್ ಪಕ್ಷಗಳನ್ನ ಸೋಲಿಸಬೇಕು. ಮೂರನೇದು, ಕ್ಷೇತ್ರವಾರು ದಲಿತ ಸಂಘಟನೆಗಳ ದುಂಡು ಮೇಜಿನ ಸಭೆ ನಡೆಸಬೇಕು. ಲೋಕಸಭಾ ಕ್ಷೇತ್ರದಲ್ಲಿ, ವಿಶೇಷವಾಗಿ ಮೀಸಲು ಕ್ಷೇತ್ರಗಳಲ್ಲಿ ದಲಿತ ಸಂಘಟನೆಗಳು
ಐಕ್ಯತೆಯಿಂದ ಪ್ರಚಾರೋಂದಲನ ಹಮ್ಮಿಕೊಂಡು ದಲಿತರನ್ನ ಜಾಗೃತಗೊಳಿಸುವುದರಲ್ಲಿ ತೊಡಗಿಸಿಕೊಳ್ಳಬೇಕು. 4ನೇದು, ಪ್ರಜಾಪ್ರಭುತ್ವ ಬಲಗೊಳಿಸಲು ಡಾಕ್ಟರ್ BR ಅಂಬೇಡ್ಕರ್ ಅವರ ಆಶಯಗಳನ್ನು ಸಬಲಗೊಳಿಸಲು ಸಂವಿಧಾನ ರಕ್ಷಣೆಗೆ ಸನ್ನದ್ಧರಾಗು. ಇಷ್ಟು ಈ 4 ಅಂಶಗಳ ಮೇಲೆ ಈ 4 ಅಂಶಗಳ ನಿರ್ಣಯಗಳನ್ನು ಇಲ್ಲಿ ಕೈಗೊಳ್ಳಲಿಕ್ಕೆ ನಾನು ತಮ್ಮ ಮುಂದೆ ಪ್ರಸ್ತಾವವನ್ನ ಇಡ್ತಾ ಇದ್ದೀನಿ. ಸ್ನೇಹಿತರೆ, ಈಗ ಈ ನಿರ್ಣಯ ಮೇಲೆ ತಾವೆಲ್ಲರೂ ಕೂಡ ಮಾತಾಡಬೇಕು ಅಂತ ತಿಳ್ಕೊತೀನಿ. ಮೌಲ್ಯರು ಕೊನೆಗೆ ಒಂದು ಕಂಟ್ರೋಲ್ ಮಾಡಿದರೆ ಎಲ್ಲ ಹೀಗಾಗಿ ಶಿವಶಂಕರ್ ಅವರು ನಮ್ಮ ನೌಕರ ಸಂಘ ರಾಥೋಡ್ ಅವರು ಈಗ AIDU ಸಂಘಟನೆಯ ರಾಜ್ಯ ಅಧ್ಯಕ್ಷರು. ಎಲ್ಲರೂ ಮಾತಾಡಿ, ಇದರಲ್ಲಿ ಇನ್ನೂ ಬೇರೆ ಇಟ್ಕೊಳ್ತಾರೆ. ಟೈಮನ್ನ ಬುದ್ಧಿ ಇಟ್ಕೊಳ್ಳಿ. ಸ್ಪಷ್ಟವಾಗಿ ಸಂಕ್ಷಿಪ್ತವಾಗಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಕ್ಕಂಥ ಜನ್ಯರು ನಾವು ಯಾವ ಹಂತದಲ್ಲಿದ್ದೀವಿ ಅಂತ ಹೇಳಿದರೆ ಎಲ್ರಿಗೂ ಸ್ಪಷ್ಟತೆ ಇದೆ, ಅದರೊಳಗೇನು ಡೌಟ್ ಇಲ್ಲ. ಆ ಕಾರಣಕ್ಕೆ ನಾವೆಲ್ಲರೂ ಇಲ್ಲಿ ಕೂತ್ಕೊಂಡಿದ್ದೀವಿ ಅಂತ ಅನ್ಕೊಂಡಿದ್ದೀವಿ. ಅದರದ್ದು ಈಗ ಈ ಸಂದರ್ಭದೊಳಗೆ